ಮೆಡಿಕಲ್ ಕಾಲೇಜ್ನಲ್ಲಿ ಥರ್ಡ್ ಇಯರ್ ಸಿಂಡ್ರೋಮ್ ಎಂಬ ವಿಷಯ ಇತ್ತು. ನಾವು 3ನೇ ವರ್ಷಕ್ಕೆ ಪ್ರವೇಶ ಮಾಡಿದಾಗ ಮತ್ತೆ ವಿವಿಧ ರೋಗಗಳ ಬಗ್ಗೆ ಕಲಿಯೋಕೆ ಪ್ರಾರಂಭ ಮಾಡಿದಾಗ ನಮಗೆ ಕೂಡ ಆ ರೋಗಗಳು ಇವೆ ಎಂದು ನಮಗೆ ಆಗ ಅನಿಸ್ತಿತ್ತು. ಪ್ರತಿದಿನ ಹೊಸ ರೋಗ ಲಕ್ಷಣಗಳು ಅಧ್ಯಯನ ಮಾಡಿದ ನಂತರ ನಾವು ಸಹ ಅನಾರೋಗ್ಯಕ್ಕೆ ಒಳಗಾಗಬಹುದಾ ಅಂತ ನಾವು ಚಿಂತೆ ಮಾಡ್ತೀವಿ. ಹಲವಾರು ರೋಗಗಳಿರೋದ್ರಿಂದ ನಾವು ಆರೋಗ್ಯವಾಗಿದ್ರೆ ನಾವು ಅದನ್ನ ಸೆಲೆಬ್ರೇಟ್ ಮಾಡಬೇಕು, ಸಂತೋಷವಾಗಿರಬೇಕು ಮತ್ತೆ ಆ ಸಂತೋಷವನ್ನ ಜೀವನದ ಭಾಗವಾಗಿಸಬೇಕು. ಸಕಾರಾತ್ಮಕವಾಗಿ ಮತ್ತು ಸಂತೋಷವಾಗಿರೋದು ಅನಾರೋಗ್ಯದಿಂದ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುವ ವಿಷಯಗಳಲ್ಲಿ ಒಂದಾಗಿದೆ. ರೋಗಗಳಿಂದ ರಕ್ಷಣೆ ಪಡೆಯಲು ನಮ್ಮ ಆಂತರಿಕ ಶಕ್ತಿ ಅಥವಾ ಆಧ್ಯಾತ್ಮಿಕ ಭಾವನೆ ಸಂತೋಷದಿಂದ ಬರುತ್ತೆ. ನಾವು ಯಾವುದರ ಬಗ್ಗೆ ದುಃಖಿಸಬಾರದು. ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಬದುಕನ್ನು ನೀಡಿದ್ದಾನೆ ಮತ್ತೆ ಅವರೆಲ್ಲರೂ ತಮ್ಮ ಬದುಕನ್ನ ಸಾಗಿಸ್ತಾರೆ. ನಮ್ಮ ಜೀವನದಲ್ಲಿ ಸಂತೋಷವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸಂತೋಷವಾಗಿರಲು ನಾವು ನಾಳೆಗ ಕಾಯಬೇಕಾಗಿಲ್ಲ. ಇಂದು ಸಂತೋಷವಾಗಿರೋದು ತುಂಬಾ ಮುಖ್ಯ. ನಾವು ಆರೋಗ್ಯವಾಗಿದ್ದರೆ ನಾವು ಪ್ರತಿದಿನ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಮತ್ತೆ ನಮ್ಮ ಉತ್ತಮ ಆರೋಗ್ಯವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಮತ್ತೆ ಮತ್ತೆ ಧನ್ಯವಾದ ಹೇಳಬೇಕು. ನಿಜವಾದ ಸಂತೋಷವು ನಮ್ಮೊಳಗಿನಿಂದ ಬರುತ್ತೆ, ಹೊರಗಿನಿಂದಲ್ಲ.